ಗುಪ್ತಚರ ಇಲಾಖೆಯ ಎಡಿಜಿಪಿ ಸಹ ವರ್ಗಾವಣೆಗೊಂಡಿದ್ದಾರೆ. ಸ್ಥಳ ತೋರಿಸದೆ ಹೇಮಂತ್ ನಿಂಬಾಳ್ಕರ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ನಡೆದ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ನಿರ್ಧಾರ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ನಡೆದಂತಹ ದುರಂತ ಪ್ರಕರಣದಲ್ಲಿ 11 ಮಂದಿ ಬಲಿಯಾದ್ರು. ಅದಾದ ನಂತರದಲ್ಲಿ ಗುಪ್ತಚರ ಇಲಾಖೆಯ ಎಡಿಜಿಪಿಯನ್ನ ಈಗ ವರ್ಗಾವಣೆ ಮಾಡಿದ್ದಾರೆ. ಹೇಮಂತ್ ನಿಂಬಾಳ್ಕರ್ ವರ್ಗಾವಣೆಗೊಳಿಸಿ ಸರ್ಕಾರ ಆದೇಶ ಮಾಡಿದೆ. ನಿನ್ನೆ ರಾತ್ರಿ ದಯಾನಂದನ್ನ ಸಸ್ಪೆಂಡ್ ಮಾಡಿದ್ರು. ದಯಾನಂದ್ ಸೇರಿದಂತೆ ಒಟ್ಟು 5 ಅಧಿಕಾರಿಗಳ ಸಸ್ಪೆಂಡ್ ಆಗಿದ್ರ ಬೆನ್ನಲ್ಲೇ ಈಗ ನಿಂಬಾಳ್ಕರ್ ಅವರ ವರ್ಗಾವಣೆಯನ್ನ ಮಾಡಲಾಗಿದೆ. ಗುಪ್ತಚರ ಇಲಾಖೆ ಎಡಿಜಿಪಿ ಆಗಿ ಎಸ್ ರವಿ ಅವರನ್ನ ನೇಮಕ ಮಾಡಿದ್ದಾರೆ. ಆರ್ಸಿಬಿ ಸಂಭ್ರಮಾಚರಣೆಯ ದುರಂತಕ್ಕೆ ಗುಪ್ತಚರ ಇಲಾಖೆಯ ವೈಫಲ್ಯ ಕಾರಣ ಅನ್ನೋ ಕೂಗು ಕೂಡ ಎದ್ದಿತ್ತು. ಇದೀಗ ಹೇಮಂತ್ ನಿಂಬಾಳ್ಕರ್ ಅವರ ವರ್ಗಾವಣೆಯಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಕೆಲ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರೆ, ಕೆಲವರನ್ನ ವರ್ಗಾವಣೆ ಮಾಡ್ತಾರೆ. ಯಾಕೆ ಈ ರೀತಿಯ ನಿಲುವು ಅಂತ ಅರ್ಥ ಆಗ್ತಿಲ್ಲ. ಈಗ ಪ್ರಮುಖವಾಗಿರ್ತಕ್ಕಂಥದ್ದು ನಿನ್ನೆಯೇ ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಂಡಂತೆ ಆದಲ್ಲಿ ಖಂಡಿತವಾಗಿಯೂ ಕೂಡ ಸರ್ಕಾರ ಇಷ್ಟು ದೊಡ್ಡ ಮಟ್ಟದ ವ್ಯಾಪಕ ವಿರೋಧವನ್ನು ಒಂದು ರೀತಿಯಲ್ಲಿ ಎದುರಿಸಬೇಕಾಗಿರಲಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ತಳುಕು ಹಾಕೊಂಡಿರ್ತಕ್ಕಂಥ ಹೆಸರು ಗೋವಿಂದರಾಜು ಅವರ ಹೆಸರಾಗಿರ್ಬೋದು, ಮತ್ತು ನಿಂಬಾಳ್ಕರ್ ಅವರು ಆ ಒಂದು ಗುಪ್ತಚರ ಇಲಾಖೆ ಅದರ ವೈಫಲ್ಯ ಅಂತಲೂ ಕೂಡ ದೊಡ್ಡ ಮಟ್ಟದಲ್ಲೇ ವಿರೋಧ ಪಕ್ಷಗಳು ಕೂಡ ಆರೋಪ ಮಾಡಿದರು. ಆದರೆ ನಿನ್ನೆ CM ಸಿದ್ದರಾಮಯ್ಯ ಅವರು ಅದನ್ನು ಕೂಡ ಒಂದು ರೀತಿಯಲ್ಲಿ ಒಪ್ಕೊಂಡಿದ್ರು. ಅಂದರೆ ಗುಪ್ತಚರ ವೈಫಲ್ಯದ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ, ಹಾಗಾಗಿ ಮುಂದಿನ ಅದಕ್ಕೆ ಕ್ರಮ ತೆಗೆದುಕೊಳ್ಳೋ ಬಗ್ಗೆ ನಾವು ತೀರ್ಮಾನ ಮಾಡ್ತೇವೆ ಅಂತ ಇವತ್ತು ಕುಲಂಕುಷವಾಗಿ ಒಂದು ರೀತಿಯಲ್ಲಿ ಚರ್ಚೆಯನ್ನು ಗೃಹ ಸಚಿವರ ಜೊತೆ ಕೂಡ ನಡೆಸಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಗುಪ್ತಚರ ಇಲಾಖೆ ವಿಚಾರದಲ್ಲಿ ಸಾಕಷ್ಟು ವಾದ CM ಮುಂದೆ ಮಂಡನೆ ಆಗಿರ್ತಕ್ಕಂಥದ್ದು. ಅಂದರೆ ಗುಪ್ತಚರ ಇಲಾಖೆ ಮುಖ್ಯಸ್ಥರಿಗೆ ಬೆಂಗಳೂರು ಡಿವಿಷನ್ ಏನಿದೆ ಅದು ಬರೋದಿಲ್ಲ ಬೆಂಗಳೂರು ಸಿಟಿಗೆ ಪ್ರತ್ಯೇಕ ಆಗಿರ್ತಕ್ಕಂಥ ಗುಪ್ತಚರ ಒಂದು ಅಧಿಕಾರಿ ಇರ್ತಾರೆ. ಹಾಗಾಗಿ ಅದಕ್ಕೂ ಕೂಡ ಮತ್ತೆ ನಮಗೂ ಕೂಡ ಸಂಬಂಧ ಇಲ್ಲ ಅನ್ನೋ ವಾದವನ್ನು ಮುಂದಿಟ್ಟಿದ್ರು. ಆ ಕಾರಣಗಳಿಗೋಸ್ಕರವಾಗಿ ನಿನ್ನೆ ಯಾವುದೇ ರೀತಿಯ ಕ್ರಮಗಳನ್ನ ಮತ್ತೆ ತಲೆದಂಡವನ್ನು ಮಾಡಿರಲಿಲ್ಲ. ಇವತ್ತು ಸ್ಥಳ ತೋರಿಸದೆ ಆ ಕಾರಣಗಳಿಗೋಸ್ಕರವಾಗಿ ವರ್ಗಾವಣೆ ಮಾಡಿದ್ದಾರೆ ಅಂತ ಕೂಡ ಸರ್ಕಾರದ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ. ಅಧಿಕೃತ ಆದೇಶದಲ್ಲಿ ಏನ್ ಹೇಳ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ನಿನ್ನೆ ಅಷ್ಟೇ 5 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅಮಾನತು ಮಾಡಿ ಅದಕ್ಕೆ ಬೇಕಾದಂತಹ ಆದೇಶವನ್ನು ಶೀಘ್ರವಾಗಿ ಹೊರಡಿಸಿದ್ರು. ಹಾಗಾಗಿ ಈ ಒಂದು ಎಡಿಜಿಪಿ ಗುಪ್ತಚರ ಇಲಾಖೆಯ ಒಂದು ಹೇಮಂತ್ ನಿಂಬಾಳ್ಕರ್ ಅವರ ವರ್ಗಾವಣೆ ವಿಚಾರದಲ್ಲಿ ಸ್ಥಳ ತೋರಿಸದೆ ವರ್ಗಾವಣೆ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗಿದೆ. ಈಗಾಗಲೇ CM ಸೂಚನೆ ಕೊಟ್ಟಿದ್ದಾರೆ. ಅಧಿಕೃತ ಆದೇಶ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಹೊರಗಡೆ ಬಿಡುಗಡೆ ಆಗಬೇಕಾಗಿದೆ. ಅದಾದ ಬಳಿಕ ಎಲ್ಲಾ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಆ ಜಾಗಕ್ಕೆ ಎಸ್ ರವಿ ಅವರನ್ನು ಕೂಡ ತಂದಿರತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಗುಪ್ತಚರ ಇಲಾಖೆ ವೈಫಲ್ಯದ ಬಗ್ಗೆ ಕುಮಾರಸ್ವಾಮಿ ಆದಿಯಾಗಿ ವಿರೋಧ ಪಕ್ಷಗಳು ಎಲ್ಲರೂ ಕೂಡ ಅದೇ ರೀತಿಯ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿ ಅವರನ್ನು ಕೂಡ ಹೊಣೆಗಾರರಾಗಿ ಮಾಡಬೇಕು ಅಂತ ಹೇಳಿದ್ರು. ಜೊತೆಗೆ ನಿನ್ನೆ ಕ್ಯಾಬಿನೆಟ್ ನಲ್ಲೂ ಕೂಡ ಅದೇ ವಿಚಾರವನ್ನ, ಅಂದ್ರೆ ಈ ರೀತಿಯ ಘಟನೆ ಆಗುತ್ತೆ ಅಂತ ಆದ ಬಳಿಕವೂ ಕೂಡ ಯಾವುದೇ ರೀತಿಯ ಸಂಬಂಧಪಟ್ಟಂತ ಮಾಹಿತಿ ಸರ್ಕಾರದ ಗಮನಕ್ಕೆ ತರಲಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಸಚಿವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಆ ಕಾರಣಗಳಿಗೋಸ್ಕರವಾಗಿ ಈಗ ವರ್ಗಾವಣೆ ವಿಚಾರದಲ್ಲಿ ಒಂದು ರೀತಿಯ ತಲೆದಂಡ ಆಗಿರ್ತಕ್ಕಂಥದ್ದು. ಮುಂದೆ ಇನ್ಯಾವ ಅಧಿಕಾರಿಗಳು ಆಗ್ತಾರೆ ಕೂಡ ಕಾದ್ ನೋಡ್ಬೇಕಾಗುತ್ತೆ. ಕೇವಲ ಅಧಿಕಾರಿಗಳ ಮೇಲಷ್ಟೇ ಬ್ರಹ್ಮಾಸ್ತ್ರವೋ ಅಥವಾ ರಾಜಕಾರಣಿಗಳು ಗೋವಿಂದರಾಜು ವರ್ಗ ಏನು ಒಂದು ರೀತಿಯಲ್ಲಿ ತೆಗೆದಾಕಿದ್ರು ರಾಜಕೀಯ ಕಾರ್ಯದರ್ಶಿಯಿಂದ, ಅದೇ ರೀತಿ ಬೇರೆ ದೊಡ್ಡವರಿಗೂ ಕೂಡ ಏನಾದರೂ ಆಗುತ್ತಾ ಅನ್ನೋದು ಕೂಡ ಕಾದ್ ನೋಡ್ಬೇಕು. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.